ರಂಚಿಯಲ್ಲಿ ನಡೆದಂತಹ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಕೊಹ್ಲಿ ತಮ್ಮ 52ನೇ ಶತಕವನ್ನ ಸಿಡಿಸಿ ದಾಖಲೆಯನ್ನ ಬರೆದಿದ್ದಾರೆ. ಬಿಸಿಸಿಐ ಆದೇಶದ ಮೇರೆಗೆ ಅವರು ಟೆಸ್ಟ್ ಕ್ರಿಕೆಟ್ಗೂ ಮರಳುವ ಸಾಧ್ಯತೆಯೂ ಸಹ ಇದೀಗ ಕಂಡು ಬರ್ತಾ ಇದೆ. ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೆಲ ಪಂದ್ಯಗಳನ್ನಾದ್ರೂ ಆಡುವ ಸಾಧ್ಯತೆಯೂ ಸಹ ಇದೆ. ಅಖಾಡಕ್ಕಿಳಿದ್ರೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಸಹ ಕ್ರೀಡಾಂಗಣದತ್ತ ಆಗಮಿಸುವುದಂತೂ ಪಕ್ಕ. ಯಾಕಂತ ಅಂದ್ರೆ ಜೂನ್ 4 ಏನು ನಮ್ಮ RCB ತಂಡ ಗೆದ್ದು ಕಪ್ ಹಿಡಿದು ನಮ್ಮ ಬೆಂಗಳೂರಿಗೆ ಬಂದಿದ್ದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಬೆಂಗಳೂರಿನ ದತ್ತು ಪುತ್ರ ಟೀಮ್ ಇಂಡಿಯಾ ರನ್ ಮಿಷನ್ ಮುಂಬರುವಂತಹ ವಿಜಯ್ ಹಜಾರೆ ಟ್ರೋಫಿ ಆಡಲು ಸಜ್ಜಾಗ್ತಾ ಇರುವಂಥದ್ದು. ಇನ್ನು ದೆಹಲಿ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೀತಾ ಇರೋದ್ರಿಂದ ಕೊಹ್ಲಿ ಆಟವನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಣ್ತುಂಬಿಕೊಳ್ಳಲು ಅವಕಾಶ ಸಿಗುವ ಸಾಧ್ಯತೆಗಳು ಸಹ ಇದೀಗ ದಟ್ಟವಾಗ್ತಾ ಇದೆ. ಇನ್ನು ನವೆಂಬರ್ 30ರಂದು ರಂಚಿಯಲ್ಲಿ ನಡೆದಂತಹ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಕೊಹ್ಲಿ ತಮ್ಮ 52ನೇ ಶತಕವನ್ನ ಸಿಡಿಸಿ ದಾಖಲೆಯನ್ನ ಬರೆದಿದ್ದಾರೆ. ಸೌತ್ ಆಫ್ರಿಕಾ ಬೌಲರ್ಗಳು ಬೆವರಿಳಿಸಿದ್ದ ಕೊಹ್ಲಿ ಮೈದಾನದಲ್ಲಿ ಮೂಲೆ ಮೂಲೆಗಳಿಗೂ ಚೆಂಡನ್ನ ಹೊಡೆದಿದ್ರು. ಟೆಸ್ಟ್ ಸರಣಿಯ ಸೋಲಿನ ಬೇಸರಿದಂತಹ ಅಭಿಮಾನಿಗಳಿಗೆ ಈ ಇನ್ನಿಂಗ್ಸ್ ನಿಜಕ್ಕೂ ಹಬ್ಬದ ಊಟವನ್ನ ನೀಡುವಂತಾಗ್ತಾ ಇದ್ದು, ಇನ್ನು ಈ ವರ್ಷದ ಆರಂಭದಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ನಿವೃತ್ತಿ ಘೋಷಿಸಿದ್ರು. ಆದ್ರೆ ಬಿಸಿಸಿಐ ಆದೇಶದ ಮೇರೆಗೆ ಅವರು ಟೆಸ್ಟ್ ಕ್ರಿಕೆಟ್ಗೂ ಮರಳುವ ಸಾಧ್ಯತೆಯೂ ಸಹ ಇದೀಗ ಕಂಡು ಬರ್ತಾ ಇದೆ. ಇನ್ನು ಮುಂಬರುವಂತಹ ವಿಜಯ್ ಹಜಾರೆ ಟ್ರೋಫಿ ಆಡಲು ದೆಹಲಿ ತಂಡದ 7 ಪಂದ್ಯಗಳು ಬೆಂಗಳೂರಿನಲ್ಲೇ ನಿಗದಿಯಾಗಿದೆ. ಆಲೂರಿನಲ್ಲಿ 5 ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 2 ಪಂದ್ಯಗಳು ನಡೆಯಲಿವೆ ಎನ್ನುವ ಒಂದು ಅಂದಾಜಿರುವಂಥದ್ದು. ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೆಲ ಪಂದ್ಯಗಳನ್ನಾದರೂ ಆಡುವ ಸಾಧ್ಯತೆಯೂ ಸಹ ಇದೆ. ಒಂದು ವೇಳೆ ವಿರಾಟ್ ಅಖಾಡಕ್ಕಿಳಿದ್ರೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಸಹ ಕ್ರೀಡಾಂಗಣದತ್ತ ಆಗಮಿಸುವುದಂತೂ ಪಕ್ಕ. ಹೀಗಾಗಿ ಅಭಿಮಾನಿಗಳಿಗೆ ಕ್ರೀಡಾಂಗಣಕ್ಕೆ ಪ್ರವೇಶ ಇದೆಯೇ ಎಂಬ ಕುತೂಹಲವೂ ಸಹ ಇದೀಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಹಂಗಾಮ ಕಾರ್ಯದರ್ಶಿ ಏನಿದ್ದಾರೆ MS ವಿನಯ್ ಅವರು ಇದೀಗ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಅಭಿಮಾನಿಗಳಿಗೆ ಪ್ರವೇಶವಿದೆಯಾ, ಅವ್ರಿಗೆ ನಿಷೇಧ ಆಗಿರುತ್ತಾ, ಇವೆಲ್ಲವನ್ನು ಸಹ ಅವರು ಒಂದು ಚರ್ಚೆ ನಡೆಸಿರುವಂಥದ್ದು. ಇನ್ನು ವಿರಾಟ್ ಕೊಹ್ಲಿ ಆಡಿದ್ರೆ ಹೆಚ್ಚಿನ ಜನರು ಆಗಮಿಸೋದಂತೂ ಪಕ್ಕ. ಇದ್ರ ಬಗ್ಗೆ ಶೀಘ್ರದಲ್ಲೇ ಸಭೆ ನಡೆಸಿ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸ್ತೇವೆ ಅಂತ ಇದೀಗ ಹೇಳ್ಕೊಂಡಿದ್ದಾರೆ. ಆದ್ರೆ ವಿರಾಟ್ ಕೊಹ್ಲಿ ಆಡಿದ್ರೆ ಜನಗಳಿಗೆ ಪ್ರವೇಶ ಅಂತೂ ಪಕ್ಕ ಅಂತ ಮಾತ್ರ ಅವರು ಆದೇಶವನ್ನ ಇವಾಗ ಕೊಟ್ಟಿರುವಂಥದ್ದು. ಎಷ್ಟು ಜನರಿಗೆ ಪ್ರವೇಶ ನೀಡ್ಬೋದು ಅಂದ್ರೆ ಮೈದಾನ ಅಂದಮೇಲೆ ಅಲ್ಲಿ ಒಂದಿಷ್ಟು ಜನಗಳಿಗೆ ಮಾತ್ರ ಸೀಮಿತವಾಗಿರುವಂತ ಸ್ಥಳ ಆಗಿರುತ್ತೆ. ಆದ್ರಿಂದ ಎಷ್ಟು ಜನ ಒಳಗಡೆ ಟಿಕೆಟ್ನ ತಗೋಬಹುದು, ಇವೆಲ್ಲದ್ರ ಬಗ್ಗೆ ಒಂದು ಮೀಟಿಂಗ್ನ ಮಾಡಿ ಒಂದು ಚರ್ಚೆ ಮಾಡಿ ಒಂದು ಡಿಸಿಷನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂತ ಅಂದ್ರೆ ಜೂನ್ 4 ಏನು ನಮ್ಮ RCB ತಂಡ ಗೆದ್ದು ಕಪ್ ಹಿಡಿದು ನಮ್ಮ ಬೆಂಗಳೂರಿಗೆ ಬಂದಿದ್ದು, ಆವಾಗ ನಡೆದಂತಹ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದಂತಹ ಕಾಲ್ತುಳಿತದಲ್ಲಿ ಸರಿಸುಮಾರು 11 ಮಂದಿ ಸಾವನ್ನಪ್ಪಿರ್ತಾರೆ. ಇನ್ನು 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವಂಥದ್ದು. ಇದೇ ಕಾರಣಕ್ಕೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಕರ್ನಾಟಕ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದಾದ ಬಳಿಕ ಯಾವುದೇ ಸ್ಪರ್ಧಾತ್ಮಕ ಪಂದ್ಯ ನಡೆಸಲು ಅವಕಾಶವನ್ನು ಸಹ ನೀಡಿರಲಿಲ್ಲ. ಇನ್ನು ಇದೇ ಕಾರಣಕ್ಕೋಸ್ಕರ ICC ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯು ಸಹ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಬೇರೆ ಕಡೆಗೆ ಸ್ಥಳಾಂತರಗೊಂಡಿತ್ತು. ಇನ್ನು ಮುಂಬರುವಂತಹ IPL ಯೋಜನೆಯ ಕುರಿತು ಸಹ ಇದುವರೆಗೂ ಯಾವುದೇ ಸ್ಪಷ್ಟನೆಯೂ ಸಹ ಸಿಕ್ಕಿಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.